ಮಂಗಳೂರಿನಲ್ಲಿ ಮುಂದುವರೆದ ಮುಸ್ಲಿಂ ವರ್ಸಸ್ ಕಾಂಗ್ರೆಸ್ ಫೈಟ್. ದಕ್ಷಿಣ ಕನ್ನಡ ಜಿಲ್ಲೆಯ ಇಬ್ಬರು ಮುಸ್ಲಿಂ ಕಾಂಗ್ರೆಸ್ ನಾಯಕರಿಗೆ ಮತ್ತೆ ನೋಟಿಸ್ ಕೊಡಲಾಗಿದೆ. ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ ಶಾಹುಲ್ ಹಮೀದ್, ಜಿಲ್ಲಾ ಉಪಾಧ್ಯಕ್ಷ ಅಶ್ರಫ್ಗೆ ಮತ್ತೆ ನೋಟಿಸ್ ಅನ್ನು ಜಾರಿ ಮಾಡಲಾಗಿದೆ. ಈ ಹಿಂದೆ ನೀಡಿರುವ ನೋಟಿಸ್ಗೆ ಉತ್ತರಿಸದ ಹಿನ್ನೆಲೆಯಲ್ಲಿ ಮತ್ತೆ ನೋಟಿಸ್ ಅನ್ನು ಕೊಟ್ಟಿರೋದು. ಕಳೆದ ಮೇ 31ರಂದು ಇಬ್ಬರಿಗೂ ನೀಡಿದ ನೋಟಿಸ್ಗೆ ಉತ್ತರ ನೀಡಿರಲಿಲ್ಲ. ಹೀಗಾಗಿ ಎರಡನೇ ನೋಟಿಸ್ಗೆ 5 ದಿವಸಗಳ ಒಳಗಾಗಿ ಸೂಕ್ತ ಉತ್ತರ ನೀಡಬೇಕು ಅನ್ನೋ ಸೂಚನೆ ನೀಡಲಾಗಿದೆ. ಪ್ರತಿಕ್ರಿಯಿಸದೇ ಇದ್ರೆ ಶಿಸ್ತು ಕ್ರಮವನ್ನು ಕೈಗೊಳ್ಳಬೇಕಾಗುತ್ತೆ ಅನ್ನುವಂಥ ಸೂಚನೆಯನ್ನು ಕೂಡ ನೀಡಲಾಗಿದೆ. ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಟಿ.ಡಿ. ವಿಕಾಸ್ ಶೆಟ್ಟಿಯಿಂದ ಈ ನೋಟಿಸ್ ಅನ್ನು ನೀಡಲಾಗಿದೆ. ಯಾಕೋ ಗೊತ್ತಿಲ್ಲ, ಕರಾವಳಿ ಭಾಗದಲ್ಲಿ ದಕ್ಷಿಣ ಕನ್ನಡದಲ್ಲಿ ಕಾಂಗ್ರೆಸ್ ವರ್ಸಸ್ ಮುಸ್ಲಿಂ ನಾಯಕರು ಅನ್ನೋ ಥರ ಆಗಿದೆ. ಕಾಂಗ್ರೆಸ್ನ ಮೇಲೆ ಆ ಸಮುದಾಯದ ನಾಯಕರುಗಳು ಮುನಿಸ್ಕೊಂಡು ಬಿಟ್ಟಿದ್ದಾರೆ. ಯಾಕೋ ಗೊತ್ತಿಲ್ಲ, ಕಾಂಗ್ರೆಸ್ನ ಕಾರ್ಯವೈಖರಿಗಳು ಅವರಿಗೆ ಇಷ್ಟ ಆಗ್ತಾ ಇಲ್ಲ, ಬರ್ತಾ ಇಲ್ಲ. ಅದನ್ನ ಪ್ರಶ್ನಿಸ್ತಾ ಇದ್ದಾರೆ, ನೇರವಾಗಿ ಆರೋಪಿಸ್ತಾ ಇದ್ದಾರೆ, ಮಾಧ್ಯಮಗಳ ಮುಂದೆ ಮಾತನಾಡ್ತಾ ಇದ್ದಾರೆ, ಕಂಡಲ್ಲಿ ಕಮೆಂಟ್ ಹಾಕ್ತಾ ಇದ್ದಾರೆ. ಇದು ಕಾಂಗ್ರೆಸ್ಗೆ ಸಹಜವಾಗಿ ಇರಿಸು ಮುರುಸು ಆಗೋದ್ರ ಜೊತೆಗೆ ಸಿಟ್ಟು ತರಿಸಿದೆ. ಆ ಸಮುದಾಯದ ಜೊತೆಗೆ ಸ್ಟ್ರಾಂಗ್ ಆಗಿ ನಿಂತ್ಕೊಳ್ತಾ ಇದ್ದಂತ ಕಾಂಗ್ರೆಸ್ ಪಕ್ಷಕ್ಕೆ ಈ ರೀತಿಯಾಗಿ ಮಾಡೋದು ಎಷ್ಟು ಮಟ್ಟಿಗೆ ಸರಿ ಅನ್ನೋದು ಕಾಂಗ್ರೆಸ್ಸಿಗರ ಪ್ರಶ್ನೆ. ಆದ್ರೆ ಕಾಂಗ್ರೆಸ್ನವರು ಬ್ಯಾಲೆನ್ಸ್ ಮಾಡ್ತಾ ಇದ್ದಾರೆ. ಅತ್ತ ದರೆ ಇತ್ತ ಪುಲಿ ಅನ್ನೋ ಹಾಗೇನೆ ಆ ಕಡೆ ವೋಟ್ ಬ್ಯಾಂಕಿಗೋಸ್ಕರ ಹಿಂದುತ್ವ ಮತ್ತು ಮುಸ್ಲಿಂ ಈ ಸಾಫ್ಟ್ ಕಾರ್ನರ್ ಅನ್ನ ಇಟ್ಕೊಂಡಿದ್ದಾರೆ. ಎರಡೂ ಧರ್ಮದವರನ್ನ ಬ್ಯಾಲೆನ್ಸ್ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಇದು ನಮಗೆ ಇಷ್ಟ ಆಗ್ತಾ ಇಲ್ಲ, ನಮ್ಮ ಪರವಾಗಿ ಸ್ಟ್ರಾಂಗ್ ಆಗಿ ಧ್ವನಿ ಎತ್ತುತ್ತಾ ಇಲ್ಲ ಅನ್ನೋ ಅಸಮಾಧಾನ ಮುಸ್ಲಿಂ ನಾಯಕರುಗಳಿಗೆ ಕರಾವಳಿ ಭಾಗದಲ್ಲಿ ಇದೆ. ಆ ಕಾರಣಕ್ಕಾಗಿಯೇ ಅವರುಗಳು ತಮ್ಮ ಅಸಮಾಧಾನಗಳನ್ನ ನೇರವಾಗಿ ಹೇಳ್ಕೊಳ್ತಾ ಇದ್ದಾರೆ. ಇದು ಸಹಜವಾಗಿ ಕಾಂಗ್ರೆಸ್ಗೆ ಮುಜುಗರ ಆಗ್ತಾ ಇದೆ. ಆ ಕಾರಣಕ್ಕಾಗಿ ನೋಟಿಸ್ ಅನ್ನು ಕೊಡ್ತಾ ಇರೋದು. ಈಗ ಆಲ್ರೆಡಿ ಒಮ್ಮೆ ನೋಟಿಸ್ ಅನ್ನು ಕೊಟ್ಟಿದ್ರು, ಅದರ ಉತ್ತರವನ್ನ ಇಲ್ಲಿವರೆಗೂ ಕೊಟ್ಟಿಲ್ಲ. ಹಾಗಾಗಿ ಮತ್ತೆ ನೋಟಿಸ್ ಕೊಟ್ಟಿದ್ದಾರೆ. 5 ದಿನ ಟೈಮ್ ಕೂಡ ಕೊಟ್ಟಿದ್ದಾರೆ. ಇನ್ನು 5 ದಿನದೊಳಗಡೆ ಉತ್ತರವನ್ನ ಕೊಡಿ, ನಿಮ್ಮ ಸಮಸ್ಯೆ ಏನು, ಏನಾಗ್ತಿದೆ, ಯಾಕೆ ಹಿಂಗೆ ಮಾಡ್ತಾ ಇದ್ದೀರಾ, ಅದೆಲ್ಲದಕ್ಕೂ ಉತ್ತರಿಸಿ. ಅಕಸ್ಮಾತ್ ಉತ್ತರಿಸಲಿಲ್ಲ ಅಂತಂದ್ರೆ ಶಿಸ್ತು ಕ್ರಮ ಕೈಗೊಳ್ಳಬೇಕಾಗತ್ತೆ ಅಂತ ಎಚ್ಚರಿಸಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಆದಿತ್ಯ. ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಆದಿತ್ಯ, ಯಾಕೋ ಗೊತ್ತಿಲ್ಲ, ಸುಹಾಸ್ ಶೆಟ್ಟಿ ಹತ್ಯೆ ಆದ ನಂತರದ ದಿನಗಳಲ್ಲಿ ಸಾಕಷ್ಟು ಬೆಳವಣಿಗೆಗಳು ಆಗ್ತಾ ಇದೆ. ಆ ಭಾಗದಲ್ಲಿ ಮುಸ್ಲಿಂ ಮುಖಂಡರುಗಳು ಒಬ್ಬೊಬ್ಬರು ಮುನಿಸ್ಕೊಳ್ತಾ ಇದ್ದಾರೆ. ಅಸಮಾಧಾನವನ್ನ ನೇರವಾಗಿ ಬಹಿರಂಗವಾಗಿ ಹೊರಗಾಗ್ತಾ ಇದ್ದಾರೆ. ಕಂಡಲ್ಲಿ ಕಮೆಂಟ್ ಹಾಕಿ ಅಸಮಾಧಾನವನ್ನ ತೋರಿಸ್ತಾ ಇದ್ದಾರೆ. ಇದು ಕಾಂಗ್ರೆಸ್ಗೆ ಸಹಜವಾಗಿ ಮುಜುಗರ ಅಂತೂ ಆಗ್ತದೆ. ಯಾಕಂದ್ರೆ ಕಾಂಗ್ರೆಸ್ ಆ ಸಮುದಾಯದವರ ಜೊತೆಗೆ ಬಹಳ ವರ್ಷಗಳಿಂದಲೂ ಕೂಡ ಸ್ಟ್ರಾಂಗ್ ಆಗಿ ನಿಂತ್ಕೊಂಡಿತ್ತು. ಆದ್ರೆ ಅದೇ ಸಮುದಾಯದವರು ಈ ತರ ಮಾಡ್ತಾ ಇರೋದ್ರಿಂದ ಕಾಂಗ್ರೆಸ್ಗೆ ಎಷ್ಟು ಮಟ್ಟಿಗೆ ಡ್ಯಾಮೇಜ್ ಆಗ್ತಿದೆ, ಮುಜುಗರ ಆಗ್ತಾ ಇದೆ. ಈಗ ಯಾವ ತರ ನೋಟಿಸ್ ಕೊಟ್ಟಿದ್ದಾರೆ, ಏನ್ ಹೇಳ್ತಾರೆ ಈ ಅಸಮಾಧಾನಿತ ಮುಸ್ಲಿಂ ಮುಖಂಡರು ಅಂತ? ನಿಜಕ್ಕೂ ಕೂಡ ನೀತಿ, ಯಾವಾಗ ಬಂಟ್ವಾಳದ ಅಬ್ದುಲ್ ರೆಹಮಾನ್ ಹತ್ಯೆ ಆಯಿತು, ಸುಹಾಸ್ ಶೆಟ್ಟಿಯ ಹತ್ಯೆ ಆಯಿತು, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರಮುಖವಾಗಿ ಕಾಂಗ್ರೆಸ್ ವಿಚಾರದಲ್ಲಿ ಆಗ್ತಾ ಇರುವಂಥ ಒಂದಿಷ್ಟು ರಾಜಕೀಯ ಬೆಳವಣಿಗೆಗಳು ಬಹಳ ಒಂದು ಅಚ್ಚರಿ ಕಾರಣವಾಗ್ತಾ ಇದೆ. ಕಾಂಗ್ರೆಸ್ ಸಮುದಾಯದ ಒಂದು ವೋಟ್ ಬ್ಯಾಂಕ್ ಮುಸಲ್ಮಾನ್ ಸಮುದಾಯವನ್ನ ಸಮಾಧಾನ ಪಡೆಯುವುದಕ್ಕೆ ಕಾಂಗ್ರೆಸ್ ಹರಸಾಹಸವನ್ನ ಪಟ್ಟರು ಕೂಡ ಅದು ಯಾವುದು ಕೂಡ ಕೈಗೂಡ್ತಾ ಇಲ್ಲ ಅನ್ನುವಂತಹ ರೀತಿಯ ಬೆಳವಣಿಗೆಗಳು ನಡೀತಾ ಇದೆ. ಮೊನ್ನೆ ದಿವಸ ಅಬ್ದುಲ್ ರೆಹಮಾನ್ ಹತ್ಯೆ ಬೆನ್ನಲ್ಲೇ ದಕ್ಷಿಣ ಕನ್ನಡ ಜಿಲ್ಲೆಯ ಕಾಂಗ್ರೆಸ್ ಮುಸಲ್ಮಾನ್ ಮುಖಂಡರಾಗಿರುವಂತಹ ಶಾಹುಲ್ ಹಮೀದ್ ಮತ್ತು ಅಶ್ರಫ್ ಅವರ ನೇತೃತ್ವದಲ್ಲಿ ಅನೇಕ ಮುಸಲ್ಮಾನ್ ನಾಯಕರು, ಕಾರ್ಯಕರ್ತರು ಸಾಮೂಹಿಕವಾಗಿ ರಾಜೀನಾಮೆಯನ್ನ ನೀಡಿದ್ರು. ಒಂದಿಷ್ಟು ಆಗ್ರಹಗಳನ್ನ ಸರ್ಕಾರದ ಮುಂದೆ, ಪಕ್ಷದ ಮುಂದೆ ಇಟ್ಟಿದ್ರು. ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಪಕ್ಷ ಇದನ್ನ ಆಲಿಸಬಹುದು ಅಥವಾ ಇವರನ್ನ ಸಮಾಧಾನ ಪಡಿಸುವಂತ ಕೆಲಸವನ್ನ ಮಾಡಬಹುದು ಅನ್ನುವಂತ ನಿರೀಕ್ಷೆ ಇತ್ತು. ಈ ಬೆನ್ನಲ್ಲೇ ಹೊರಡಿದ್ದು ಒಂದು ನೋಟಿಸ್, ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ನಿಂದ ಒಂದು ನೋಟಿಸ್ ಇವರ ವಿರುದ್ಧವಾಗಿ ಬಿಡುಗಡೆ ಆಗುತ್ತೆ. ನೀವು ಇದಕ್ಕೆ ಉತ್ತರವನ್ನ ನೀಡದೆ ಹೋದ್ರೆ, ಯಾಕಂದ್ರೆ ಸಾಮೂಹಿಕ ರಾಜೀನಾಮೆ ವಿಚಾರದಲ್ಲಿ ಇಡೀ ದೇಶದಲ್ಲಿ ಕಾಂಗ್ರೆಸ್ಗೆ ಮುಜುಗರ ಆಗಿದೆ. ಅದು ಸುಮಾರು 200ಕ್ಕೂ ಅಧಿಕ ಕಾರ್ಯಕರ್ತರು ಏಕಕಾಲದಲ್ಲಿ ರಾಜೀನಾಮೆಯನ್ನ ನೀಡಿದ್ದಾರೆ. ಇದು ಪಕ್ಷಕ್ಕೆ ಬಹಳ ಡ್ಯಾಮೇಜ್ ಆಗಿದೆ. ಹಾಗಾಗಿ ಇದಕ್ಕೆ ನೀವು ಉತ್ತರವನ್ನ ನೀಡಬೇಕು ಅಂತ ಒಂದು ನೋಟಿಸ್ ಅನ್ನ ಶಾಹುಲ್ ಹಮೀದ್ ಮತ್ತು ಅಶ್ರಫ್ ಅವರಿಗೆ ಮೊನ್ನೆ ಅಂದ್ರೆ ಮೇ 31ನೇ ತಾರೀಕು ಕಾಂಗ್ರೆಸ್ ಹೊರಡಿಸಿತ್ತು. 7 ದಿನಗಳ ಒಳಗಡೆ ನೀವು ನೋಟಿಸ್ಗೆ ಉತ್ತರವನ್ನ ನೀಡಬೇಕು ಅಂತ ಹೇಳಲಾಗಿತ್ತು. ಆದ್ರೆ ಅದಾದ ಬಳಿಕವೂ ಕೂಡ ನಾಯಕರು ಯಾವುದೇ ರೀತಿಯ ಉತ್ತರವನ್ನ ಕೊಟ್ಟಿಲ್ಲ. ಇದೀಗ ಮತ್ತೊಮ್ಮೆ ಅವರಿಗೆ ನೋಟಿಸ್ ಅನ್ನ ನೀಡಲಾಗಿದೆ. 5 ದಿನಗಳ ಒಳಗೆ ನೀವು ಇದಕ್ಕೆ ಉತ್ತರವನ್ನ ನೀಡಬೇಕು.
ಅಕಸ್ಮಾತ್ ನೀವು ನೀಡದೆ ಹೋದ್ರೆ ಶಿಸ್ತು ಕ್ರಮ ಅಂದ್ರೆ ಮೇಲ್ನೋಟಕ್ಕೆ ಈ ಒಂದು ನೋಟಿಸ್ ಅನ್ನ ನೋಡುವಂತ ಸಂದರ್ಭದಲ್ಲಿ ಎಚ್ಚರಿಕೆಯನ್ನ ನೀಡಲಾಗಿದೆ, ಇವರನ್ನ ಉಚ್ಚಾಟನೆ ಏನಾದ್ರೂ ಮಾಡ್ತಾರಾ, ಈಗ ಏನು ಈ ಒಂದು ಬೇಗುದಿ ಇದೆ ಇದು ಉಚ್ಚಾಟನೆವರೆಗೂ ಕೂಡ ಹೋಗಿ ತಲುಪುತ್ತಾ ಅನ್ನುವಂಥ ರೀತಿ ಅನುಮಾನಕ್ಕೆ ಈ ನೋಟಿಸ್ ಕಾರಣವಾಗಿದೆ. ಯಾಕಂದ್ರೆ ನೀತಿ ಕಳೆದ ಬಾರಿ ಒಂದು ಕೆಪಿಸಿಸಿ ನಿಯೋಗ ಕೂಡ ಬಂದಿತ್ತು ನಾಸೀರ್ ಹುಸೇನ್ ಅವರ ನೇತೃತ್ವದಲ್ಲಿ, ಆ ಬಳಿಕ ಬಿ ಕೆ ಹರಿಪ್ರಸಾದ್ ಅವರು ಕೂಡ ಬಂದಿದ್ರು, ಆ ಎಲ್ಲ ಮುಸಲ್ಮಾನ್ ಮುಖಂಡರೊಂದಿಗೆ ಅವರು ಮಾತುಕತೆಯನ್ನ ನಡೆಸಿದ್ರು. ಎಲ್ಲೋ ಒಂದ್ ಕಡೆ ಇವರ ಅಸಮಾಧಾನ ಈ ಬೇಗುದಿ ಎಲ್ಲವೂ ಕೂಡ ಶಮನವಾಯಿತೇನೋ ಅನ್ನುವಂಥ ರೀತಿಯ ಒಂದು ಬೆಳವಣಿಗೆಗಳು ನಡೆದಿತ್ತು. ಮತ್ತು ಈ ಅಲ್ಪಸಂಖ್ಯಾತ ಮುಖಂಡರು ಕೂಡ ಬಿ ಕೆ ಹರಿಪ್ರಸಾದ್ ಅವರು ಬಂದ ಸಂದರ್ಭ ಅವ್ರ ಜೊತೆ ಕಾಣಿಸಿಕೊಂಡಿದ್ರು, ಸಭೆಯಲ್ಲೆಲ್ಲ ಭಾಗಿಯಾಗಿದ್ರು. ಹಾಗಾಗಿ ಇದು ಶಮನವಾಯಿತೋ ಏನು ಅನ್ನುವಂತಹ ಒಂದು ಚರ್ಚೆಗಳು ಇತ್ತು. ಆದರೆ ಈ ಚರ್ಚೆಗಳ ನಡುವೆ ಮತ್ತೆ ಈಗ ಇನ್ನೊಂದು ನೋಟಿಸ್ ಅನ್ನ ನೀಡಲಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮುಸ್ಲಿಂ ವರ್ಸಸ್ ಕಾಂಗ್ರೆಸ್ ವಾರ್ನ ಒಂದು ಬೆಂಕಿ ಏನಿದೆ ಅದಕ್ಕೆ ಈ ನೋಟಿಸ್ ಇನ್ನಷ್ಟು ತುಪ್ಪವನ್ನ ಸುರಿಯುವಂತ ಸಾಧ್ಯತೆ ಇದೆ. ಮತ್ತು ಏನು ರಾಜಕೀಯವಾಗಿ ಇದು ಡಿವೈಡ್ ಆಗುವಂತ ಸಾಧ್ಯತೆ, ಯಾಕಂದ್ರೆ ಮೊನ್ನೆ SDPI ಅಲ್ಲಿ ಒಂದು ಪ್ರೊಟೆಸ್ಟ್ ಆದಂತ ಸಂದರ್ಭ ಅಶ್ರಫ್ ಅವರ ನಿಲುವಿಗೆ ಆ SDPI ಮುಖಂಡರು ಸ್ವಾಗತವನ್ನ ಕೊಡ್ತಾರೆ. ನೀವು ಯಾವುದೇ ರೀತಿ ಹೆದರಬೇಡಿ ಶಾಹುಲ್ ಹಮೀದ್ ಅಥವಾ ಅಶ್ರಫ್, ನಿಮಗೆ ನಾವು ಗೌರವವನ್ನ ಕೊಡ್ತೀವಿ, ಅಥವಾ ಅಲ್ಲಿ ಬಿಟ್ಟು ನೀವು ಇಲ್ಲಿ ಬನ್ನಿ ಅಂದ್ರೆ SDPI ಬೇಕಾದ್ರೆ ಬನ್ನಿ ಅನ್ನುವಂಥ ರೀತಿಯ ಒಂದು ಆಹ್ವಾನ ಕೊಟ್ಟ ರೀತಿಯಲ್ಲಿತ್ತು. ಹಾಗಾಗಿ ಇವತ್ತು ಈ ನೋಟಿಸ್ ಬಳಿಕ ಏನಾಗುತ್ತೆ, ಅಲ್ಪಸಂಖ್ಯಾತ ಮುಖಂಡರು ಇದಕ್ಕೆ ಯಾವ ತರ ರಿಯಾಕ್ಟ್ ಮಾಡ್ತಾರೆ ಕಾದು ನೋಡಬೇಕಾಗಿದೆ. ಥ್ಯಾಂಕ್ ಯು ಆದಿತ್ಯ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.